ಸರ್, ಕಳೆದ 5-6 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 3 ವರ್ಷ ಆಯಿತು. ಈ ಒಂದು ಏನಂದರೆ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದು 3 ವರ್ಷ ಆದ್ರೂ 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್. ಇದನ್ನು ನಾವು 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಟೀಚರ್ ವೇಕೆನ್ಸಿ 80,000 ಹುದ್ದೆ ಇದೆ, ಖಾಲಿ ಹುದ್ದೆ ಇದೆ. ಪೊಲೀಸ್ ಇಲಾಖೆಯಿಂದ 30,000 ಖಾಲಿ ಹುದ್ದೆ ಇದೆ. ಮತ್ತು 11,000 ಕಂದಾಯ ಇಲಾಖೆಯಿಂದ, ಆರೋಗ್ಯದಿಂದ 40,000 ಇಲಾಖೆ, ಪ್ರತಿಯೊಂದು ಇಲಾಖೆಯಿಂದನೂ ಮೋರ್ ದೆನ್ 10,000 ವೇಕೆನ್ಸಿ ಖಾಲಿ ಇದೆ ಸರ್. ಇದನ್ನು ಈ ಕೂಡಲೇ ಭರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲಿ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ. ಇವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದಾದ್ಮೇಲೂ ಕೂಡ ಅವರು 5 ವರ್ಷ ವಯೋಮಿತಿ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದರು. ಲಾಸ್ಟ್ ಟೈಮು ವಿಂಟರ್ ಸೆಷನಲ್ಲಿ ಭೇಟಿ ಮಾಡಿದಾಗ 5 ವರ್ಷ ಅವರು ಭರವಸೆ ಕೊಟ್ಟಂಗೆ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದರೆ ವಯೋಮಿತಿ ಕೊಟ್ಟಾದ್ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸುಮಾರು 1.5-2 ತಿಂಗಳಾದ್ರೂ ಅದ್ರ ಬಗ್ಗೆ ಏನೂ ಇಲ್ಲ. ಇವಾಗ ಇವನ್ನ ಕೇಳಿದ್ರೆ ಕೋರ್ಟ್ ಮೇಲೆ ಹೇಳ್ತಿದ್ದಾರೆ. ಏನೇ ಮಿಸ್ಟೇಕ್ಸ್ ಇದ್ರೂ, ರಿಸರ್ವೇಷನ್ ಮಿಸ್ಟೇಕ್ಸ್ ಇದ್ರೂ ಇದು ಲೆಜಿಸ್ಲೇಟಿವ್ ಮಾಡಿರೋ ತಪ್ಪು. ಇದನ್ನು ಸರಿಪಡಿಸ್ಕೊಂಡು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು. ವಿತಿನ್ 15 ಡೇಸಲ್ಲಿ ಮಾಡಿಲ್ಲ ಅಂತಂದರೆ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಲ್ಲೂ ಹೋರಾಟ ಮಾಡ್ತೀವಿ ಸರ್. ಆದರೆ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಶ್ರೀನಗರದಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಧಾರವಾಡದಲ್ಲಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಮತ್ತು ಇದೇ ತಿಂಗಳು 25ನೇ ತಾರೀಕಿಂದ DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸರ್. ಈ ಒಂದು ನೇಮಕಾತಿ ಪ್ರಾರಂಭ ಆಗಬೇಕು. ಇವತ್ತು ರಾಜ್ಯದ ಯುವಕರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಇವತ್ತು ಗಿಗ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ. ಇವತ್ತು ಒಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಇವತ್ತು ದೇವಸ್ಥಾನದಲ್ಲಿರ್ಬೋದು, ಚೌಟ್ರಿಯಲ್ಲಿರ್ಬೋದು, ಅಲ್ಲೆಲ್ಲ ಹೋಗಿ ಊಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಪಾರ್ಟ್ ಟೈಮ್ ಕೆಲಸ ಆಗಿ ಒಂದು ಬಾರಲ್ಲಿರ್ಬೋದು, ಹೋಟ್ಲಲ್ಲಿರ್ಬೋದು, ಪಾರ್ಟ್ ಟೈಮ್ ಕೆಲಸ ಆಗಿ ಇನ್ನೊಂದು ಹಲವಾರು ಒಂದು ಕಾಂಕ್ರೀಟ್ ಕೆಲಸ ಮಾಡ್ತಿದ್ದಾರೆ. ಸರ್, ಇವಾಗ ನಾವು 2,000 ಜನಕ್ಕೆ ಪರ್ಮಿಷನ್ಸ್ ಕೇಳಿದ್ದೀವಿ ಸರ್. ಸರ್, ಪರ್ಮಿಷನ್ಸ್ ಕೊಡ್ಬೇಕು ಸರ್. ಲಾಸ್ಟ್ ಟೈಮೇ ಕೋರ್ಟ್ ಹೇಳಿದೆ, ಪರ್ಮಿಷನ್ಸ್ ಮಾಡಿಲ್ಲ ಅಂತಂದರೆ ಕನ್ಸಿಲೇಷನಲ್ಲಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದರು. ಎಷ್ಟನೇ ತಾರೀಕು ಸರ್? 24. ಪರವಾಗಿಲ್ಲ ಸರ್. ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಬಂದರೂ ಅದನ್ನು ಶಾಂತಿಯುತವಾಗಿ ಗೊತ್ತಲ್ಲ ಸರ್. ಸ್ಟೂಡೆಂಟ್ಸ್ ಅಂತ ಅಲ್ಲಿ ಏನು ಹೋದ್ರೂ ಇಡೀ ನಮ್ಮ ಧಾರವಾಡದಲ್ಲಿ ಸುಮಾರು 1 ಲಕ್ಷ ಜನ ಇದ್ದಾರೆ. ಸುತ್ತಮುತ್ತ ಡಿಸ್ಟ್ರಿಕ್ಸ್ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮೊದಲಿಗೆ ಶಾಂತಿಯುತವಾಗಿ ಅಂತ ಹೇಳ್ತೀರಿ ಸರ್. ಹುಡುಗರು ಸೇರಿದ ಮೇಲೆಲ್ಲ ಭಾಳ ಗಲಾಟೆ ಆಗ್ತದೆ ಸರ್. ಲಾಸ್ಟ್ ಟೈಮ್ನು ನೋಡಿದ್ರೆ ಬಾಟ್ಲಿ ಎಲ್ಲ ಎಸ್ತಿರ್ಬೋದು. ಬಟ್ ಅದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸರ್, ರಿಕ್ವೆಸ್ಟ್ ಮಾಡಿದ್ದೆ ನಿಮಗೆ, ದಯವಿಟ್ಟು ಅದೊಂದು ಕ್ಷಮೆ ಇರಲಿ. ಬಟ್ ಈ ಸತಿ ಆ ಒಂದು ಪರಿಸ್ಥಿತಿ ಆಗಲ್ಲ ಸರ್. ಸ್ಟೂಡೆಂಟ್ಸ್ ಪರವಾಗಿ ಇವತ್ತು ಯುವಕರ ಭವಿಷ್ಯ ತುಂಬ ಇಂಪಾರ್ಟೆಂಟು. ಆ ಟೈಮಲ್ಲಿ ಲಾಸ್ಟ್ ಟೈಮ್ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು. ಅದು ಎಕ್ಸ್ಟ್ರೀಮ್ಲಿ ಸಾರಿ. ಥ್ಯಾಂಕ್ ಯು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.